ಕರ್ನಾಟಕದಲ್ಲಿ ಮತ್ತೆ ಕರೆಂಟ್ ಶಾಕ್, ವಿದ್ಯುತ್ ದರ ಏರಿಕೆ ಮಾಡಲ್ಲವೆಂದಿದ್ದ ಕೆಇಆರ್ಸಿ ಇದೀಗ ಉಲ್ಟಾ ಹೊಡೆದಿದೆ. ವಾಣಿಜ್ಯ ಮತ್ತು ಕೈಗಾರಿಕೆಗೆ ಬಳಸುವ ವಿದ್ಯುತ್ ದರ ಏರಿಕೆಗೆ ಇದೀಗ ನಿರ್ಧರಿಸಲಾಗಿದೆ. ಆ ಮೂಲಕ ಕರೆಂಟ್ ಶಾಕ್ ಹೆಚ್ಚಳ ಆಗಲ್ಲ ಅಂತ ಹೇಳಿ ನಿಟ್ಟುಸಿರನ್ನ ಬಿಟ್ಟಿದ್ದಂತಹ ಗ್ರಾಹಕರಿಗೆ ಎಲ್ಲೋ ಒಂದು ಕಡೆ ಇದೀಗ ಬಿಗ್ ಶಾಕ್ ಎದುರಾಗಿದೆ. LT3A ವಾಣಿಜ್ಯ ಬಳಕೆಯ ವಿದ್ಯುತ್ ದರವನ್ನು ಏರಿಕೆ ಮಾಡಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಈಗ ವಾಣಿಜ್ಯ ಮತ್ತು ಕೈಗಾರಿಕೆಗೆ ಸಂಬಂಧಪಟ್ಟಂತೆ ವಿದ್ಯುತ್ ದರ ಏರಿಕೆ ಆಗಿದೆ. ಸಾಮಾನ್ಯವಾಗಿ ಗೃಹ ಬಳಕೆಯ ವಿದ್ಯುತ್ ದರ ಕೂಡ ಏರಿಕೆ ಆಗುತ್ತಾ ಅನ್ನೋ ಆತಂಕ ಕಾಡ್ತಾ ಇದೆ ಜನಸಾಮಾನ್ಯರಿಗೆ. 7ರಿಂದ 7 ರೂಪಾಯಿ ಅಥವಾ 10 ಪೈಸೆ ಏರಿಕೆಯಾಗುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. LT5 ಕೈಗಾರಿಕೆಗೆ ಬಳಸುವ ವಿದ್ಯುತ್ ದರ 4 ರೂಪಾಯಿ 50 ಪೈಸೆಯಿಂದ 5 ರೂಪಾಯಿ 20 ಪೈಸೆಗೆ ಏರಿಕೆ. HT2A ಮೆಟ್ರೋ, ರೈಲ್ವೆ ಮತ್ತು ಇತರೆ ವಿದ್ಯುತ್ ದರ 6 ರೂಪಾಯಿ 60 ಪೈಸೆಯಿಂದ 6 ರೂಪಾಯಿ 70 ಪೈಸೆಗೆ ಏರಿಕೆ. HT2B ಕಾಂಪ್ಲೆಕ್ಸ್, ಥಿಯೇಟರ್, ಹೋಟೆಲ್ಗೆ ಬಳಸುವ ವಿದ್ಯುತ್ ದರ HT2B ವಿದ್ಯುತ್ ದರ 5 ರೂಪಾಯಿ 95 ಪೈಸೆಯಿಂದ 6 ರೂಪಾಯಿ 90 ಪೈಸೆಗೆ ಏರಿಕೆ. ವಾಣಿಜ್ಯ ಮತ್ತು ಕೈಗಾರಿಕಾ ವಲಯಕ್ಕೆ ಇದೀಗ ಕೆಇಆರ್ಸಿ ಶಾಕ್ ಅನ್ನು ಕೊಟ್ಟಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದಿಂದ ವಿದ್ಯುತ್ ದರ ಏರಿಕೆಯಾಗಿದೆ. 2025-26ರ ಆರ್ಥಿಕ ವರ್ಷಕ್ಕೆ ಅನ್ವಯ ಆಗುವಂತೆ. ದರ ಏರಿಕೆಯ ವಿರುದ್ಧ ಈಗಾಗಲೇ ಹೇಳಿದಂಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೈಗಾರಿಕೋದ್ಯಮಿಗಳು, ವಾಣಿಜ್ಯೋದ್ಯಮಿಗಳು ಗರಂ ಆಗಿದ್ದಾರೆ. ಸದ್ಯಕ್ಕೆ ಕಮರ್ಷಿಯಲ್ ಮತ್ತು ಕೈಗಾರಿಕಾ ವಲಯಕ್ಕೆ ತಟ್ಟುವಂತೆ ಈ ವಿದ್ಯುತ್ ದರವನ್ನು ಏರಿಕೆ ಮಾಡಲಾಗಿದೆ.